ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ಕಥೆಗಳು ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಥೆಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹೃದಯವ ಕಾಂದಿರಿಸು ನನಗಾಗಿ ಭಾಗ 61. ಮಡದಿ ಮಕ್ಕಳ ನೋಡಲು ಅವಣಿಸುತ್ತಾ ನಿಂತಿದ್ದ ರಾಮ್. ನರ್ಸಿಬ್ಬರು ಮಕ್ಕಳನ್ನ ಕೈಲಿಡಿದು ಆಚೆ ಬಂದಾಗ ಡಾಕ್ಟರ್ ಸಹ ಬಂದರು. ಕಾಂಗ್ರಾಟ್ ಮಿಸ್ಟರ್ ರಾಮ್, ನಿಮಗೆ ಲವಕುಶ ಹುಟ್ಟಿದ್ದಾರೆ ಎಂದು ಹೇಳಿದಾಗ ಕಣ್ಣು ತುಂಬಿಕೊಂಡು 2 ಮಕ್ಕಳ ನೋಡಿದ. ಇಷ್ಟು ದಿನ ಕತ್ತಲೆಯ ಪ್ರಪಂಚದಲ್ಲಿ ಇದ್ದ ಮಕ್ಕಳು ಈಗ ಪುಟ್ಟ ಪುಟ್ಟ ಕಣ್ಣುಗಳ ತೆರೆದು ಬೆಳಕು ನೋಡಲು ಕಷ್ಟಪಡುತ್ತಿದ್ದಾರೆ. ಮೆಲ್ಲಗೆ ಮಗುವನ್ನ ನೋಡಿದ. ಇಲ್ಲಿ ನೋಡಿ ರಾಮ್, ಸೊಂಟದ ಬಳಿ ಈ ಹುಟ್ಟು ಮಚ್ಚೆ ಇರುವ ಮಗು ಮೊದಲು ಹುಟ್ಟಿದ್ದು. ನಂತರ ಹುಟ್ಟಿದ ಈ ಮಗುವಿನ ಬೆನ್ನಿನ ಮೇಲೆ ಮಚ್ಚೆ ಇದೆ. ಇದೊಂದೇ ವ್ಯತ್ಯಾಸ ಸದ್ಯಕ್ಕೆ ಇಬ್ಬರ ಮಧ್ಯೆ ಇರುವುದು. ಅಂದ ಹಾಗೆ 3 ನಿಮಿಷ ಅಂತರ ಅಷ್ಟೆ ಎಂದು ಹೇಳಿದಾಗ ಮಕ್ಕಳ ಮೇಲೆ ಕೈ ಆಡಿಸುತ್ತಾ ಜಾನು ಎಂದು ತಾಟನೆ ಕೇಳಿದ. ಅವನ ಪ್ರೀತಿಯ ರೀತಿಗೆ ನಕ್ಕು ತುಂಬ ಸುಸ್ತಾಗಿದ್ದಾರೆ, ಸ್ವಲ್ಪ ಹೊತ್ತು ನೋಡುವಂತೆ, ಬೇಗ ಮಗು ನೋಡಿ ಕೊಡಿ, ಹಾಲು ಕುಡಿಸಲು ಹೇಳಿಕೊಡ್ಬೇಕು ಎಂದು ಹೇಳಿದಾಗ ತಲೆ ಆಡಿಸಿದರ ಮೆಲ್ಲಗೆ ಮೊದಲ ಮಗುವನ್ನ ಪಡೆದುಕೊಂಡ. ಅಪ್ಪನ ಮೊದಲ ಸ್ಪರ್ಶ ತಿಳಿದಿದ್ದೆ ಹುಬ್ಬೇರಿಸಿದ ಮಗು. ಅದು ಅವನಂತೆಯೇ ಎಂಬುದಕ್ಕೆ ಅನುಮಾನವೇ ಇಲ್ಲ. ಇನ್ನು 2ನೇ ಮಗುವನ್ನ ಎತ್ತಿಕೊಂಡ. ಮೊದಲನೇದು ಅಮ್ಮನ ಕೈಗೆ ಕೊಟ್ಟು ಅವನು ಸುಮ್ಮನೆ ಮುಗುಳ್ನಗು ಸುತ್ತ ಮಲಗಿದ್ದಾನೆ. ಇವನು ಪಕ್ಕ ಅಮ್ಮನ ಮಗ. ಬನ್ನಿ, ನಿಮ್ಮ ವೈಫ್ಗೆ ಎಚ್ಚರ ಆಗಿದೆ ಎಂದು ನರ್ಸ್ ಒಬ್ಬರು ಹೇಳಿದಾಗ ಒಂದು ಮಗು ಎತ್ತಿಕೊಂಡು ಇನ್ನೊಂದು ಮಗು ಅವರಿಗೆ ಕೈಗಿಟ್ಟು ನಡೆದ. ತನ್ನ ಜೀವವನ್ನೇ ಪಣಕ್ಕಿಟ್ಟು ಮಕ್ಕಳನ್ನ ಭೂಮಿಗೆ ತಂದವಳ ಮೇಲೆ ಮತ್ತಷ್ಟು ಪ್ರೀತಿ ಅಭಿಮಾನ ಹೆಚ್ಚಾಯಿತು. ಒಂದು ಹಡಿಯುವುದೇ ಎಲ್ಲ ಮೂಳೆ ಒಟ್ಟಿಗೆ ಮುರಿದು ನೋವು ಅಂದ್ರೆ 2ನ್ನ ಎಷ್ಟು ನೋವು ಸಹಿಸಿ ಹಡೆದಿದ್ದಾಳು ಆಕೆ. ಒಂದು ಮಾತನಾಡದೆ ಅವಳ ಹಣೆಗೆ ಮುತ್ತಿಟ್ಟು, ಅದರಲ್ಲೇ ಇಲ್ಲ ಮಾತುಗಳು ಇದ್ವೋ. ಥ್ಯಾಂಕ್ ಯು, ಇದಿಷ್ಟೇ ಸದ್ಯಕ್ಕೆ ನನಗೆ ಹೇಳೋಕ್ಕಾಗೋದು. ಅದೆಷ್ಟು ನೋವು ತಿಂದುಬಿಟ್ಟೆ ಎಂದು ಅವಳ ಕೈ ಹಿಡಿದು ತಲೆ ನೇವರಿಸಿ, ಅದು ನೋವೆರ, ಜೀವ ಹೋಗುವ ನೋವು. ಆದರೆ ಮಕ್ಕಳ ಮುಖ, ನಿಮ್ಮ ಕಣ್ಣಲ್ಲಿ ಸಂತೋಷ ನೋಡಿ ತೃಪ್ತಿ ಆಗ್ತದೆ ಎಂದು ಹೇಳಿದಾಗ ಮತ್ತೇನು ಹೇಳದೆ ಮಕ್ಕಳಿಗೆ ಹಾಲು ನೀಡು, ಆಚೆ ಇರ್ತೀನಿ ಎಂದು ಎದ್ದು ಹೊರಟ ರಾಮ್. 2 ದಿನಗಳ ಆಸ್ಪತ್ರೆ ವಾಸ ಮುಗಿಸಿ ಅಮ್ಮ ಮಕ್ಕಳು ಮನೆಗೆ ಬಂದರು. ರಾಮ್ ಮಕ್ಕಳ ಆಗಮನ ಎಂದರೆ ಕಡಿಮೆಯೇ ಅದ್ಧೂರಿಯಾಗಿ ಸ್ವಾಗತ ಮಾಡಿದ್ದ ಅವನ ಮಕ್ಕಳನ್ನ. ಜಾನು, ನಿಮಗೆ ಕೆಳಗಿನ ಕೋಣೆ ರೆಡಿ ಮಾಡಿಸಿದ್ದಾನೆ ನಿನ್ನ ಗಂಡ, ನನ್ನ ಹೆಂಡತಿಗೆ ಕಷ್ಟ ಆಗಬಾರ್ದು ಅಂತ ಎಂದು ಅಜ್ಜಿ ಹೇಳಿದಾಗ ನಕ್ಕು ಗಂಡನ ನೋಡಿದ್ಲು. ಅತ್ತೆಯರೊಬ್ಬರ ಜೊತೆ ಅಮ್ಮಂದಿರು 3 ಸೇರಿ ಮುತ್ತೈದೆಯರು 5 ಜನ ಓಕಳಿ ಮಾಡಿ ದಾರಿಗೆ ಚೆಲ್ಲಿದ್ರೆ ಚಿಕ್ಕಪ್ಪ ಅದೆಲ್ಲಕ್ಕಿ ದೊಡ್ಡ ಬೂದು ಗುಂಬಳಕಾಯಿ ತೆಗೆದು ಪೀಸ್ ಪೀಸ್ ಮಾಡಿದ್ದ. ನೋಡು ಊರ್ಮಿಳಾ, ಚಿಕ್ಕು ಆಗಿದ್ದಕ್ಕೆ ಇಷ್ಟು ದೊಡ್ಡ ಬೂದು ಕುಂಬಳಕಾಯಿ ಹೊಡಿತಾ ಇದ್ದಾನೆ. ಇನ್ನು ಅಪ್ಪ ಆಗ್ಬಿಟ್ರೆ ದೊಡ್ಡ ಗಜಗಾತ್ರದ ಕಾಯಿ ತರ್ತಾನೆ ಅನ್ಸುತ್ತೆ ಎಂದು ಸೊಸೆಯ ಕಾಲು ಎಳೆದರು ಸುಮಿತ್ರಾ. ಅಷ್ಟಕ್ಕೂ ಪಾಪ ಅವಳಿಗೂ ಆಸೆ ತಾಯಿಯಾಗುವುದಕ್ಕೆ. ಜಾನುವನ್ನ ರಾಮ್ ಕೇರ್ ಮಾಡುವುದು ನೋಡಿಯೇ ಅವಳಿಗೂ ಮಗು ಹೇರುವ ಆಸೆ ಆಗಿತ್ತು. ಆದರೆ ನಮ್ಮ ಲಕ್ಷ್ಮಣ ಮಹಾಶಯರು ಮನಸ್ಸು ಮಾಡ್ತಿಲ್ಲ. ಖಡಾಖಂಡಿತವಾಗಿ ಹೇಳಿಬಿಟ್ಟಿದ್ದಾನೆ, ಎಕ್ಸಾಮ್ ಮುಗಿಯುವ ತನಕ ಏನೂ ಇಲ್ಲ ಎಂದು. ಅಂದರೆ ಗರಿಷ್ಠ ಅವಳಿನ್ನು 8 ರಿಂದ 10 ತಿಂಗಳು ಕಾಯಲೇಬೇಕು. ಸಾಕು ಸಾಕು ಮಾತಾಡಿದ್ದು, ಅವಳಿಗೆ ಕೂರುವುದಕ್ಕಾಗೋದಿಲ್ಲ, ಒಳಗೆ ಕರೆದುಕೊಂಡು ಹೋಗಿ ಎಂದು ಭೂಮಿಕಾ ಅವರು ಹೇಳಿದಾಗ ಹೂವಿನ ಆಸಿನ ಮೇಲೆ ನಡೆದಳು ಜಾನು. ಮನೆಯ ಮುಖ್ಯ ದ್ವಾರದಿಂದ ಪೂರ್ತಿ ಕೋಣೆ ತಲುಪುವ ತನಕ ಹೂವಿನ ಆಸು ಮಾಡಿಸಿದ್ದಾನೆ ಅವ. ವೆಲ್ಕಮ್. ಈ ರೀತಿ ಅಂದರೆ ಇನ್ನು ಅವರ ಮುಂದಿನ ಕಾರ್ಯಕ್ರಮ ಇನ್ನೆಷ್ಟು ಅದ್ಧೂರಿಯಾಗಿಯೋ. ಅಂತೂ ಮಕ್ಕಳನ್ನ ಅವಳ ಪಕ್ಕ ಮಲಗಿಸಿ ಅವಳ ಹಣೆಗೆ ಮುತ್ತಿಟ್ಟು, ಜೀವನ ಸಾರ್ಥಕ ಆಯಿತು ಜಾನು ಎಂದು ಹೇಳಿದಾಗ ನಸು ನಕ್ಕಳು ಜಾನು. ಪಕ್ಕದಲ್ಲೇ ಮಲಗಿದ್ದ ಮಕ್ಕಳಿಗೆ ಏನೂ ಅರ್ಥವಾಗಿತ್ತೋ, ಕಿಲಕಿಲ ಎಂದು ನಕ್ಕಿದವು. ಮನೆಗೆ ಮಕ್ಕಳು ಬಂದಿದ್ದೆ ಎಲ್ಲವೂ ಮತ್ತಷ್ಟು ಹೆಚ್ಚಾಯಿತು. ಮನೆಯ ಖುಷಿ, ಸಂಭ್ರಮ, ಪ್ರೀತಿ ಎಲ್ಲವೂ. ಮಕ್ಕಳನ್ನ ಒಬ್ಬರಲ್ಲ ಒಬ್ಬರು ಎತ್ತಿಕೊಂಡೇ ಇರ್ತಿದ್ರು. ಹಾಲು ಕುಡಿಯಲು ಮಾತ್ರ ಅಮ್ಮ ಬೇಕು, ಉಳಿದಂತೆಲ್ಲ ಮನೆಯ ತುಂಬಾ ಜನ. ನೆಲದ ಮೇಲೆ ಬಿಡುತ್ತಲೇ ಇಲ್ಲ. ರಾಮ್, ಪಿಂಟು ಎಲ್ಲಿ? ಚಿಂಟು ಇಲ್ಲಿದ್ದಾನೆ ಎಂದು ಕೋಣಿಯಿಂದಲೇ ಕೂಗಿದ್ಲು ಜಾನು. ಮೊದಲ ಮಗುವಿಗೆ ಪಿಂಟು ಎಂದು, 2ನೇ ಮಗುವಿಗೆ ಚಿಂಟು ಎಂದು ಕರೆಯುತ್ತಿದ್ರು. ಹಾ, ಅಮ್ಮನ ಬಳಿ ಇದ್ದಾನೆ, ಮಲಗಿಸ್ತಾ ಇದ್ದಾರೆ ಎಂದು ಹೇಳಿದ ರಾಮ್ ಅವಳ ಪಕ್ಕ ಕುಳಿತು. ನಾಳೆನೇ ನಾಮಕರಣ ರಾಮ್, ನನ್ನ ಮಕ್ಕಳಿಗೆ ಏನು ಹೆಸರು ಅಂತ ತಿಳಿದುಕೊಳ್ಳೋಕೆ ಬಿಡಿ ನನ್ನ ಎಂದು ತುಟಿ ಉಬ್ಬಿಸಿ ಹೇಳಿದ್ಲು ಜಾನು. ಪಾಪ 1 ವಾರದಿಂದ ಕೇಳುತ್ತಿದ್ದಾಳೆ ಮಕ್ಕಳಿಗೆ ಏನು ಹೆಸರು ಇಡುವುದು ಎಂದು. ಜಾಣ ಮರಿಯವ ಅದಾಗಲೇ ನೇಮ್ ಸೆಲೆಕ್ಟ್ ಮಾಡಿ ಇಟ್ಟಿದ್ದಾನೆ. ನಾಳೆನೇ ನೋಡಿ ಮಿಸ್ಸಸ್ ರಾಮ್, ಅಷ್ಟೊಂದು ಕ್ಯೂರಿಯಾಸಿಟಿ ಇರದೇ ಇದ್ರೆ ಹೇಗೆ ಎಂದು ನಕ್ಕಾಗ ಮೂತಿ ಉದ್ದ ಮಾಡಿದ್ಲು. ಮಕ್ಕಳು ಬಂದ ಮೇಲೆ ನನ್ನ ಮೇಲೆ ಗಮನವೇ ಇಲ್ಲ ನಿಮಗೆ, ಹೋಗಿ ನನ್ನ ಜೊತೆ ಮಾತಾಡಬೇಡಿ, ಟೂ 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 ಎಂದು ಹೇಳಿದವಳ ನಡು ಬಳಸಿ, ನಿನ್ನ ಬಿಟ್ಟರೆ ನನಗೆ ಅಸ್ತಿತ್ವವೇ ಇಲ್ಲ ಕಣೆ, ತಲೆ ಕೆಡಿಸಿಕೊಳ್ಳಬೇಡ, ಖಂಡಿತ ನಿನಗೆ ಹೆಸರು ಇಷ್ಟ ಆಗುತ್ತವೆ ಎಂದು ಹೇಳಿದಾಗ ಅವನ ಎದೆಗೆ ಒರಗಿ, ಜೀವನ ಇಷ್ಟೊಂದು ಕಲರ್ಫುಲ್ ಆಗಿರುತ್ತೆ ಅಂತ ನಾನು ಅಂದುಕೊಂಡೇ ಇರಲಿಲ್ಲ ರಾಮ್, ತುಂಬ ಚೆನ್ನಾಗಿದೆ ಎಂದು ಹೇಳಿದ್ಲು.
ಅಷ್ಟರಲ್ಲಿ ಕೌಸಲ್ಯ ಅವರು ಮಲಗಿದ ಮಗು ತಂದು ಅವಳಿಗೆ ಕೊಡಲು ಪಕ್ಕದಲ್ಲೇ ಮಲಗಿಸಿಕೊಂಡಳು. ಅದಾಗಲೇ ಒಟ್ಟಿಗೆ 2 ಆಗಿದೆ ಕಣಪ್ಪ, ಸ್ವಲ್ಪ ದೂರ ಇರು ಎಂದು ಅವನ ಕಿವಿ ಹಿಂಡಿ ಹೋದಾಗ ನಕ್ಕರು ಗಂಡ ಹೆಂಡದೆ. ಮಾನೆ ದಿನ ಪೂರ್ತಿ ಗುಬ್ಬಜ್ಜಿಗೂಡು ಜಗಮಗಿಸುತ್ತಿತ್ತು. ಮೊದಲೇ ಅವ ಹೇಳಿದಂತೆ ಮಕ್ಕಳಿಗೆ ಸಂಬಂಧಪಟ್ಟ ಎಲ್ಲ ವಿಶೇಷ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಮಾಡುತ್ತಿದ್ದಾನೆ. ಮಕ್ಕಳ ನಾಮಕರಣವನ್ನು ಮದುವೆಯ ಮಟ್ಟಕ್ಕೆ ಆಚರಿಸ್ತಾ ಇದ್ದಾನೆ. ದೊಡ್ಡ ಸ್ಟೇಜ್ ಮೇಲೆ 2 ತೊಟ್ಟಿಲು, ಸುತ್ತಲೂ ಅದೆಂತಹ ವಿಜೃಂಭಣೆಯ ಅಲಂಕಾರ! ಅಬ್ಬಾ, ನೋಡಿದವರು ಹೂಬೇರಿಸುವುದೇ. ಅದರ ಪಕ್ಕದಲ್ಲೇ ದೊಡ್ಡ 2 ಬೋರ್ಡ್ ಮೇಲೆ ಹೂವಿನಿಂದ ಮುಚ್ಚಿತ್ತು. ಆದರೆ ಮಧ್ಯಮ ಆರ್ ಎಂಬ ಹೆಸರಿತ್ತು. ಅಂದರೆ ಮಕ್ಕಳ ಹೆಸರಿನ ಸುಳಿವು. ಬೇಗ ಮಕ್ಕಳನ್ನ ಕರೆದುಕೊಂಡು ಬನ್ನಿ ಎಂದು ಹೇಳಿದಾಗ ಇಬ್ಬರು ಒಂದೊಂದು ಮಗುವನ್ನ ಎತ್ತಿಕೊಂಡು ಬಂದ್ರು. ಅವಳು ಲೈಟ್ ಮೆರೂನ್ ಸೀರೆ ಹಾಕಿದ್ರೆ ಅದೇ ಬಣ್ಣದ ಶೇರ್ವಾನಿ ಇವ ಹಾಕಿದ್ದ. ಮಕ್ಕಳಿಗೆ ಮೆರೂನ್ ಬಣ್ಣದ ಸೂಟ್. ಅವರಿನ್ನೂ ಅಭಾರ ಹೊರುವ ಹಂತದಲ್ಲಿಲ್ಲ, ಆದರೂ ಹೆಸರಿಡುವ ತನಕ ಎಂದು ಹಾಕಿಸಿದ್ರು. ಜೇನು ತಿನ್ನಿಸಿ ಮಗುವಿನ ಕಿವಿಯಲ್ಲಿ ಹೆಸರು ಹೇಳಿ ಎಂದು ಹೇಳಿದಾಗ ಮೊದಲ ಮಗುವಿಗೆ ಬಾಯಿಗೆ ತುಪ್ಪ ತಿನ್ನಿಸಿ ನಂತರ 2ನೇ ಮಗುವಿಗೆ ತಿನ್ನಿಸಿ ಹೆಸರು ಹೇಳಿದ. ಹಿಂದೆಯೇ ಇದ್ದ ಬೋರ್ಡ್ ಸಹ ತಂತಾನೆ ಹೆಸರು ಮಿನುಗಿಸಿತು. ರಿಷ್ಯಂತ್ ರಾಮ್, ರಿಶ್ವಿಕ್ ರಾಮ್. ಹೆಸರು ನೋಡಿ ಹೂಬೇರಿಸಿದ್ರು ಎಲ್ಲ. ರಾಮ್ ಎನ್ನುವ ಆ ಹೆಸರಿನಲ್ಲೇ ಗತ್ತಿದೆ. ಇನ್ನು ಅದರ ಮುಂದೆ ಗತ್ತಿನ ಹೆಸರು. ನಕ್ಕು ಗಂಡನ ಮುಖ ನೋಡಿದ್ಲು ಜಾನು. ಅವಳ ನೋಟದಲ್ಲೇ ಹೆಸರು ಇಷ್ಟ ಆಗಿದ್ದಕ್ಕೆ ಖುಷಿ ಕಾಣುತ್ತಿತ್ತು. ಎಲ್ಲವೂ ಅಂದುಕೊಂಡಂತೆ ನೆರವೇರಿತು. ಮಕ್ಕಳ ನಾಮಕರಣ ಮುಗಿದ ಮೇಲೆ ಅವರದ್ದೇ ಹರಟೆ ಮಾತು ಎಲ್ಲವೂ. ಮಕ್ಕಳಿಗೆ ಹೆಸರಿಟ್ಟ ಮೇಲೆ ಅವರನ್ನ ಹಾಗೆ ಕರೆಯುತ್ತಿದ್ರು. ಇಬ್ಬರಲ್ಲೂ ತುಂಬಾ ಹೋಲಿಕೆ ಇದ್ರೂ ಅವರನ್ನ ಕಂಡು ಹಿಡಿಯಲು ಕಷ್ಟ ಆಗುತ್ತಿತ್ತು. ಇದ್ದದ್ದು ಒಂದೇ ಗುರುತು, ಹುಟ್ಟು ಮಚ್ಚೆ. ಒಬ್ಬನಿಗೆ ಸೊಂಟದ ಬಳಿ, ಇನ್ನೊಬ್ಬನಿಗೆ ಬೆನ್ನ ಹಿಂದೆ. ರಾಮ್, 1 ವರ್ಷ ಆಗುತ್ತೆ ಅವರಿಗೆ. ಇನ್ನೊಂದು ವಾರಕ್ಕೆ ನಾವು ಸಿಂಪಲ್ ಆಗಿ ಮಾಡೋಣ ಎಂದಳು ಜಾನು ಮೆಲ್ಲಗೆ. ಗೊತ್ತು ಅವಳಿಗೆ ಅವಳ ಮಾತು ಕೇಳುವುದಿಲ್ಲ ಎಂದು. ಅದು ಮಕ್ಕಳ ವಿಚಾರದಲ್ಲಿ ಸಾಧ್ಯವೇ ಇಲ್ಲ. ನಾನಾಗಲೇ ರೆಸಾರ್ಟ್ ಬುಕ್ ಮಾಡಿಬಿಟ್ಟಿದ್ದೀನಿ. ನೀನೇನು ಯೋಚನೆ ಮಾಡಬೇಡ. ಯಾವ ಥರ ಸೀರೆ ಅಥವಾ ಡ್ರೆಸ್ ಬೇಕು ಅಂತ ಅಷ್ಟೇ ಯೋಚನೆ ಮಾಡು ಎಂದಿದ್ದ ರಾಮ್ ಹುಡುಗಿಯ ಮುಖ ಊದಿಸಿಕೊಂಡು ಕುಳಿತಳು. ಸರಿ ಬಿಡಿ ಎಂದು ಅವಳು ಮುಖ ತಿರುಗಿಸಿ ಕುಳಿತಿದ್ದೆ. ಭಾವ, ನಾವು ಗೆದ್ದು ಬಿಟ್ವು ಎಂದು ಕೂಗುತ್ತಾ ಓಡಿ ಬಂದು ತನ್ನ ಭಾವನ ತಬ್ಬಿ ಬಿಟ್ಟಳು ಊರ್ಮಿಳಾ. ಹೇಳು, ಗೋಲ್ಡ್ ಮೆಡಲಾ ಅಥವಾ ಸಿಲ್ವರಾ ಎಂದು ನಕ್ಕಾಗ ನಗುತ್ತಾ ಹಿಂದೆ ಸರಿದು, ಹ್ಞೂ ಬಾವ, ನಾನೇ ಯೂನಿವರ್ಸಿಟಿ ಟಾಪರ್. ಫ್ರೀ PhD ಸೀಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್ ಎಂದು ಹೇಳಿದಾಗ ಅವಳ ಬೆನ್ನಿನ ಮೇಲೆ ತಟ್ಟಿ, ಒಳ್ಳೆಯದು ಎಂದು ನಕ್ಕಾಗ ಅವನ ಕೈ ಹಿಡಿದು ಕಣ್ಣಿಗೆ ಒತ್ತಿಕೊಂಡು, ಇದೆಲ್ಲ ಆಗಿದ್ದು ನಿಮ್ಮಿಂದ ಬಾವ. ನೀವು ನನ್ನ ಬೆನ್ನು ತಟ್ಟಿ ಎನ್ಕರೇಜ್ ಮಾಡದೇ ಇದ್ದಿದ್ರೆ ಇಂದು ಯಾವುದೋ ಹಳ್ಳಿಯಲ್ಲಿ ನಾನು ಮಾಸ್ಟರ್ಸಲ್ಲಿ ಗೋಲ್ಡ್ ಮೆಡಲ್ ತಗೊಳ್ತಾ ಇರಲಿಲ್ಲ ಎಂದು ಅಳುತ್ತಾ ಹೇಳಿದವಳ ತಲೆ ಸವರಿ, ನಿನಗೆ ಟ್ಯಾಲೆಂಟ್ ಇತ್ತು, ಹಣ ಅಷ್ಟೇ ನಾನು ಕೊಟ್ಟಿದ್ದು. ಅದಕ್ಕೆ ಇಷ್ಟೆಲ್ಲ ನನಗೆ ಕ್ರೆಡಿಟ್ ಕೊಡೋದು ಬೇಡ. ನೀನು ರಾತ್ರಿ ಓದುವಾಗ ನಿನಗೆ ಟೀ ಬಜ್ಜಿ ಮಾಡಿಕೊಂಡು ಬರ್ತಿದ್ದ ನಿನ್ನ ಗಂಡನಿಗೆ ಬೇಕಿದ್ರೆ ಕೊಡು ಎಂದು ನಕ್ಕಾಗ ಹಿಂದೆ ಸರಿದು, ಅದೇನೋ ದೊಡ್ಡ ಕೆಲಸ ಬಿಡಿ ಬಾವ, ಏನೋ ಮಾಡಬೇಕು ಅಂತ ಮಾಡಿದ್ದಾರೆ ಎಂದು ನಕ್ಕಳು. ಈಗ ಲಕ್ಕಿ ಮುಖ ಊದಿಸಿಕೊಂಡು ಕುಳಿತ. ತಗೋ, ಬಾಯಿಗೆ ಸಕ್ಕರೆ ಹಾಕಿಕೋ, ಎಷ್ಟು ಒಳ್ಳೆಯ ವಿಷಯ ಹೇಳಿದ್ದೀಯಾ ಎಂದು ಸೊಸೆಯ ಬಾಯಿಗೆ ಸಿಹಿ ಹಾಕಿದ್ರು ಸುಮಿತ್ರಾ. ನಕ್ಕು ತಿಂದಳು. ತಗೊಳ್ಳೋ, ನೀನು ತಿನ್ನು, ಅಪ್ಪ ಆಗೋಕೆ ಆದರೂ ಆಗಲಿಲ್ಲ, ಕೊನೆ ಪಕ್ಷ ಗೋಲ್ಡ್ ಮೆಡಲಿಸ್ಟ್ ಗಂಡ ಆಗಿದೆಯಾ ಎಂದು ಹೇಳಿ ಲಕ್ಕಿ ಬಾಯಿಗೆ ಸಕ್ಕರೆ ಹಾಕಿದಾಗ ಮತ್ತಷ್ಟು ಉರಿದು ಹೋದ ಅವ. ಅಮ್ಮ, ಎಲ್ಲೋ ಉರಿದು ಹೋದ ವಾಸನೆ ಬರ್ತಿದೆ ಎಂದು ದನಿ ಹೇಳಿದ್ದೆ ಊರ್ಮಿಳಾ ಕಡೆಗೆ ದುರುಗುಟ್ಟಿ ನೋಡಿ, ಬಾ ಇದೆ ನಿಂಗೆ ಎಂದು ಮೇಲೆ ನಡೆದ ಲಕ್ಕಿ. ಎಲ್ಲರೂ ನಗುತ್ತಾ ಕುಳಿತರು. ಹೋಗಿ ನಿನ್ನ ಗಂಡನಿಗೆ ಸಮಾಧಾನ ಮಾಡುವರು, ಇಲ್ಲ ಅಂದರೆ ಉರಿದು ಉರಿದು ಬೂದಿಯಾದಾನು ಎಂದು ನಕ್ಕಳು ಜಾನು. ತಲೆ ಆಡಿಸಿದ ಊರ್ಮಿಳಾ, ಇರಲಿ ಬಿಡಿ, ಹೇಗಿದ್ರೂ ಅಡುಗೆ ಮಾಡೋದಕ್ಕೆ ಟೈಮ್ ಆಗುತ್ತೆ ಎಂದು ನಕ್ಕು ಅಡುಗೆ ಮನೆಗೆ ಹೋಗಳು. ರಾತ್ರಿ ಹಬ್ಬದ ಊಟ ರೆಡಿಯಾಗಿತ್ತು. ಊರ್ಮಿಳಾಳಿಗೆ ತುಂಬ ಸ್ನೇಹಿತರು ಇರದ ಕಾರಣ ಅಷ್ಟಾಗಿ ಅವಳಿಗೆ ಫೋನ್ ಬರಲಿಲ್ಲ. ಆದರೆ ಒಂದಷ್ಟು ಲೆಕ್ಚರ್ಸ್ ಫೋನ್ ಮಾಡಿ ವಿಶ್ ಮಾಡಿದ್ರು. ಊಟ ಆಗುವವರೆಗೂ ಮುಖ ಊದಿಸಿಯೇ ಇದ್ದ ಲಕ್ಕಿ ಮತ್ತೊಮ್ಮೆ ಎಲ್ಲರೂ ಅವನ ಕಾಲು ಎಳೆದಿದ್ರು. ಅದಕ್ಕಾಗಿ ಸರಿಯಾಗಿ ಊಟ ಸಹ ಮಾಡದೆ 1-2 ತುತ್ತು ಅನ್ನ ತಿಂದು ಎದ್ದಿದ್ದ. ನಕ್ಕೂ ನಗದಂತೆ ಅವ ಕೋಣೆ ಸೇರಿದಾಗ, ಊರ್ಮಿಳಾ ಯಾಕೋ ಸೀರಿಯಸ್ ಆಗಿದ್ದಾನೆ, ಸರಿಯಾಗಿ ಊಟ ಮಾಡಲಿಲ್ಲ, ಕೋಣೆಗೆ ತೆಗೆದುಕೊಂಡು ಹೋಗು ಎಂದು ಅಜ್ಜಿ ಹೇಳಿದಾಗ ತಲೆ ಆಡಿಸಿ ತಾನು ಸಹ ಊಟ ಮಾಡದೆ ಕೋಣೆಗೆ ನಡೆದಳು ಅವನ ಕರೆ ತರಲು. ಉಳಿದವರ ಮುಖದಲ್ಲಿ ಮಂದಹಾಸ. ಗೊತ್ತು ಅವರಿಗೆ ಮೇಲೆ ಏನು ನಡೆದಿದೆ ಎಂದು. ಹೌದು, ಅವ ಕೋಣೆಯಲ್ಲಿ ಕೂಡಿ ಹಾಕಿ ಇರಲಿಲ್ಲ. ಹುಡುಕಿ ಹೋದವಳಿಗೆ ಕಂಡದು ಸ್ವರ್ಗದಂತೆ ತಯಾರಾದ ಟೆರಸ್. ನಮ್ಮ ಮೊದಲ ರಾತ್ರಿ ಇಷ್ಟು ವಿಶೇಷ ಆಗಿದ್ರೆ ಸಾಕಲ್ವೇ ಶ್ರೀಮತಿ ಎಂದು ಬಂದ ದನಿಗೆ ನಾಚಿ ಹೋದಳು ಊರ್ಮಿಳಾ.
ಬಾ ಯಾಕೆ ಹಾಗೆ ನಿಂತು ಬಿಟ್ಟೆ ಎಂದು ಅವಳ ಕಣ್ಣುಗಳನ್ನೇ ನೋಡುತ್ತಾ ಕೇಳಿದವ ಅವಳ ಕೈ ಹಿಡಿದು ಕರೆದುಕೊಂಡು ಬಾಗಿಲು ಹಾಕಿದ. ಲಕ್ಕಿ, ಇದನ್ನೆಲ್ಲ ಯಾವಾಗ ಮಾಡಿದ್ರಿ ಎಂದಳು ಸುತ್ತಲೂ ನೋಡುತ್ತಾ. ಅದೆಷ್ಟು ರೊಮ್ಯಾಂಟಿಕ್ ಆಗಿ ರೆಡಿ ಮಾಡಿದ್ದ. ನೀನು ಅಡುಗೆ ಮಾಡ್ತಿದ್ದ ನೋಡು, ಆಗ ನಾನೊಬ್ನೇ ಅಲ್ಲ, ನನ್ನ ಅಗ್ರಜ, ಅತ್ತಿಗೆ, ನನ್ನ ಮುದ್ದು ತಂಗಿ ಎಲ್ಲರೂ ಸೇರಿಗೆ ತಯಾರಿ ಮಾಡಿದೋ ಎಂದು ನಕ್ಕನವ. ಭಾರಿ ಇದೀರಾ ಇಲ್ಲ ಎಂದು ಅವನ ಎದೆಗೆ ಒರಗಿದವಳ ಅಪ್ಪಿ. ಊಟ ಮಾಡೋಣವ, ಗೊತ್ತು ನೀನು ತಿಂದಿಲ್ಲ ಅಂತ ಎಂದು ಅವಳನ್ನ ಅಲ್ಲೇ ಮೂಲೆಯಲ್ಲಿ ತಯಾರಿ ಮಾಡಿದ್ದ ಕ್ಯಾಂಡಲ್ ಲೈಟ್ ಟೇಬಲ್ ಮೇಲೆ ಕರೆದುಕೊಂಡು ಹೋದ. ಅವನು ಮುಂದೆ ಸಾಗುತ್ತಿದ್ರೆ ಅವನ ಜೊತೆ ಹೆಜ್ಜೆ ಹಾಕಿದ್ಲು ಅವಳು ನಗುತ್ತಾ. ಇಬ್ಬರು ಎದುರು ಬೆರೆದು ಕುಳಿತು ಒಬ್ಬರಿಗೊಬ್ಬರು ತಿನ್ನಿಸ್ಕೊಂಡ್ರು. ಹ್ಯಾಪಿ ಎಂದು ಹುಬ್ಬೇರಿಸಿ ಕೇಳಿದ. ನಕ್ಕು ತಲೆ ಆಡಿಸಿದವಳ ತೋಳಿನಲ್ಲಿ ಹೊತ್ತು ತಂದು ಹಾಸಿಗೆ ಮೇಲೆ ಇಳಿಸಿದ. ನಿಜ ಹೇಳು ಊರ್ಮಿಳಾ, ಇದಕ್ಕೆಲ್ಲ ರೆಡಿ ಇದೆಯಾ ತಾನೆ ಎಂದು ಕೇಳಿದ. ಅವಳನ್ನ ಸೋಕುವ ಮೊದಲು ಕಣ್ಣು ಸಂಕುಚಿಸಿ ಅವನತ್ತ ನೋಡಿದವಳು, ಇಲ್ಲಿ ಎಷ್ಟು ಲೈಟ್ ಇದೆ ಅಂತ ಗೊತ್ತು ಅಲ್ಲ, ಅದರಲ್ಲೇ ಕೊರಳು ಸುತ್ತಿ ಸಾಯಿಸ್ಬಿಡ್ತೀನಿ ಎಂದು ಕಣ್ಣು ಕಿರಿದಾಗಿಸಿ ಹೇಳಿದಾಗ ನಸು ನಕ್ಕು ಅವಳ ಪಕ್ಕ ಉರುಳಿ, ಹಿಂದೊಮ್ಮೆ ಕನಸು ಕಂಡಿದ್ದೆ ನನ್ನ ಮೊದಲ ರಾತ್ರಿ ಹೀಗಿರಬೇಕು ಎಂದು. ಹಾಗೆ ಇದೆ ನೋಡು ಎಂದ ಸುತ್ತಲೂ ಕಣ್ಣಾಡಿಸಿ. ಸುತ್ತಲೂ ಪುಟ್ಟ ಪುಟ್ಟ ಲೈಟ್ಸ್, ಅಲ್ಲಲ್ಲಿ ಬಿಳಿ ಗುಲಾಬಿ, ಸುತ್ತಲೂ ಕೆಂಪು ಗುಲಾಬಿ, ಮಲ್ಲಿಗೆ ಹೂವಿನ ಸುಗಂಧ, ಪುಟ್ಟ ಮೆತ್ತಗಿನ ಹಸೆಗೆ. ತಲೆ ಎತ್ತಿ ನೋಡಿದ್ರೆ ಕದ್ದು ನೋಡುತ್ತಿರುವ ಚಂದಿರ. ನಿಮಗೆ ತುಂಬ ಒಳ್ಳೆಯ ಐಡಿಯಾ ಬರುತ್ತೆ ಎಂದು ನಕ್ಕವಳ ಕೆನ್ನೆ ಹಿಂಡಿ. ನಿನಗೆ ಆಸೆ ಇರಲಿಲ್ವಾ ನಮ್ಮಿಬ್ಬರ ಮೊದಲ ಮಿಲನದ ಬಗ್ಗೆ ಎಂದ ಅವಳ ಕೆನ್ನೆ ಸಬರಿ. ಹಾಂ, ಮದುವೆ ಆಗ್ತೀನಿ ಅನ್ನುವ ಭರವಸೆ ಸಹ ಇರಲಿಲ್ಲ, ಇನ್ನೇನಿದೆಲ್ಲ. ಆದರೂ ನಿಮ್ಮನ್ನು ಮದುವೆ ಆದಮೇಲೆ ಜೀವನ ಚಂದ ಇತ್ತಲ್ಲ, ಅದೇ ಸಾಕು ನನಗೆ ಎಂದು ಅವನ ಎದೆಗೆ ತಲೆ ಇಟ್ಲು. ಯಜಮಾನ್ರೆ, ನಿಮಗೆ ಯಾವ ಮಗು ಇಷ್ಟ ಎಂದು ಕೇಳಿದ್ಲು ಅವನ ಶರ್ಟ್ ತೆಗೆಯುತ್ತಾ. ಅದಾಗಲೇ ಮನೆಯನ್ನು ಸಾಮ್ರಾಜ್ಯ ಮಾಡೋದಕ್ಕೆ 2 ಗಂಡು ಮಕ್ಕಳಿದ್ದಾರೆ, ಇನ್ನೇನು ನಮ್ಮ ಸಾಮ್ರಾಜ್ಯಕ್ಕೆ ಪುಟ್ಟ ರಾಜಕುಮಾರಿ ಬಂದರೆ ಸಾಕು ಎಂದು ಅವಳ ಕೆನ್ನೆಗೆ ತುಟಿ ಊರಿದ. ನನಗೂ ಅದೇ ಆಸೆ, ನನ್ನ ಅಮ್ಮ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರಲಿ ಅಂತ ಎಂದು ನಕ್ಕಾಗ ತಲೆ ಆಡಿಸಿ, ಹಾಗಿದ್ರೆ ಮುಂದಿನ ಕಾರ್ಯಕ್ರಮ ಎಂದು ಕಣ್ಣು ಮಿಟುಕಿಸಲು ನಾಚಿ ಮುಖ ಮುಚ್ಚಿಕೊಂಡು ಊರ್ಮಿಳಾ. ಹೀಗೆ ಮುಖ ಮುಚ್ಚಿಕೊಂಡ್ರೆ ಹೇಗಮ್ಮ, ಎಷ್ಟು ದಿನ ನೀನೇ ಅಲ್ವಾ ಮಗು ಬೇಕು ಅಂದಿದ್ದು ಎಂದು ಅವಳ ನಡುವಿಗೆ ಕಚಗುಳಿ ಇಟ್ಟ. ಹೇ ಲಕ್ಕಿ, ಬೇಡ ಪ್ಲೀಸ್ ಎಂದು ನಗುತ್ತಾ ಹೇಳಿದವಳ ಹಣೆಗೆ ಪುಟ್ಟ ಮುತ್ತು ಕೊಟ್ಟವ ಮೆಲ್ಲಗೆ ತನ್ನ ಪ್ರಣಯ ಶುರು ಮಾಡಿದ್ದ. ಹಣೆಯಿಂದ ಶುರುವಾದ ಮುತ್ತುಗಳ ಲೆಕ್ಕ ಪಾದ ತಲುಪುವ ವೇಳೆಗೆ ತಪ್ಪಿ ಹೋಗಿತ್ತು. ಅವನು ತಪ್ಪಿದ ಲೆಕ್ಕಕ್ಕೆ ಅವಳು ಮುತ್ತಿನ ಶಿಕ್ಷೆ ನೀಡುತ್ತಾ, ಅವನ ಮುತ್ತಿಗೆ ಪ್ರತಿ ಮುತ್ತು ನೀಡುತ್ತಾ, ಒಬ್ಬರನ್ನೊಬ್ಬರು ನೋಡುತ್ತಾ ಮೈ ಮರೆತಾಗ ಅರಿವೆಗಳು ದೂರಾದವು. ಮನಕ್ಕೆ ಇಷ್ಟ ಇರದೆ ಹೋದರೂ ಮದುವೆ ಆದ ಮಡದಿಯ ಹೆಚ್ಚಾಗಿ ಪ್ರೀತಿಸಿದ ಲಕ್ಕಿ ಅವಳ ಓದಿಗಾಗಿ ತಾನು ಶ್ರಮಿಸಿದ. ಮದುವೆಯಾಗಿ ಬರೋಬ್ಬರಿ 2 ವರ್ಷಗಳ ನಂತರ ಮಧುರ ಮಿಲನ ಆಯಿತು ಇಬ್ಬರದು. ತನ್ನವಳ ಮೃದುವಾಗಿ ಅಪ್ಪಿ ಮುದ್ದಾಡಿ ಅವಳ ಆಸೆ ಈಡೇರಿಸಿದವ ತಾನೆಷ್ಟು ಅವಳನ್ನು ಪ್ರೀತಿಸುವೆ ಎಂದು ನಾಜುಕಾಗಿಯೇ ಅವಳಿಗೆ ಮನವರಿಕೆ ಮಾಡಿದ್ದ. ಅಂತೂ ಇಂತೂ ಲಕ್ಕಿ ಊರ್ಮಿಳಾ ಒಂದಾಗಿದ್ರು. ಥ್ಯಾಂಕ್ ಯು ಶ್ರೀಮತಿ ಎಂದು ಲಕ್ಕಿ ನಕ್ಕು ಹೇಳಿದಾಗ ಅವನ ಎದೆಗೆ ತಲೆ ಇಟ್ಟು ಕಣ್ಣು ಮುಚ್ಚಿ, ಥ್ಯಾಂಕ್ ಯು ನಾನು ಹೇಳಬೇಕು ಯಜಮಾನ್ರೆ, ಥ್ಯಾಂಕ್ ಯು ನನ್ನ ಜೀವನಕ್ಕೆ ಸಾರ್ಥಕಗೊಳಿಸಿದ್ದಕ್ಕೆ ಎಂದು ಹೇಳಿದಾಗ ಅವಳ ನೆತ್ತಿಗೆ ತುಟಿ ಸೋಕಿಸಿ ಕಣ್ಣು ಮುಚ್ಚಿದ ಲಕ್ಕಿ. ಮುದ್ದು ಜೋಡಿಗಳು ಪ್ರಣಯ ಆಟದಲ್ಲಿ ದಣಿದು ನಿದ್ರೆಗೆ ಜಾರಿದಾಗ ಮೆಲ್ಲಗೆ ಚಂದಿರ ಮರೆಯಾದ. ಮತ್ತೆ ಸಿಗುವ. ಇನ್ನೇನು ನಾಳೆ ಬರೋದು ಲಾಸ್ಟ್ ಎಪಿಸೋಡ್. ನಿಮ್ಮ ರಾಮಜಾನುವನ್ನು ಕಳಿಸಿಕೊಡಲು ಸಿದ್ಧರಾಗಿರಿ ಆಯಿತಾ. ಕತೆ ಇಷ್ಟ ಆಗ್ತಿದೆ ಗೊತ್ತು. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ಪ್ರೀತಿಯ ರೂಪಕ ನಡತೆ. ಪ್ರೀತಿಯಿಂದ ಕತೆ ಕೇಳುವ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು.